ಕಾವೇರಿ ತೀರ್ಥೋದ್ಭವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಮಧ್ಯಾಹ್ನ 1:44 ಕಾವೇರಿ ಅಸಂಖ್ಯಾತ ಭಕ್ತಾದಿಗಳಿಗೆ ದರ್ಶನವಾಗಿ ಕರುಣಿಸಲಿದ್ದಾಳೆ. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಪ್ರಮುಖ ಅರ್ಚಕರಾದ ಗುರುರಾಜ್ ಆಚಾರ್ ನಮ್ಮೊಟ್ಟಿಗಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯುವ. ಸರ್, ಈಗ ಇವತ್ತು ತೀರ್ಥೋದ್ಭವ ಇದೆ, ಏನೇನು ಕಾರ್ಯಕ್ರಮಗಳಿದೆ ಬೆಳಗಿನಿಂದ ತೀರ್ಥೋದ್ಭವ ಆಗೋ ಅಲ್ಲಿವರೆಗೆ ಅದರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಮಾಮೂಲಿನಾಗೆ ಇವತ್ತು ಬೆಳಗಿನ ಪೂಜೆ ಆಗಿ 11:15 ನಮ್ಮದು ಮಹಾಸಂಕಲ್ಪ ಪೂಜೆಗಳೆಲ್ಲ ಶುರು ಆದರೆ 1:44 ನಡೀತಾ ಇರುತ್ತೆ. ಕರೆಕ್ಟಾಗಿ ತೀರ್ಥೋದ್ಭವ ಟೈಮಿಗೆ ನಮ್ಮದು ಮುಗಿದು ಮಂಗಳಾರತಿ ಆಗಿ ಎಲ್ಲರಿಗೂ ತೀರ್ಥ ಹಂಚಿಕೆ ಮಾಡೋದನ್ನು ನಡೆಸ್ತೀವಿ ಇವತ್ತು. ಸರ್, ಈಗ ತೀರ್ಥೋದ್ಭವ ಅಂದರೆ ಎಲ್ಲರಿಗೂ ಕುತೂಹಲ ಇರುತ್ತೆ, ಎಷ್ಟು ಗಂಟೆಗೆ ಅಂತ ಸಮಯ ನಿಗದಿ ಮಾಡಿರ್ತೀರಿ. ಅದು ಯಾವ ಟೈಮಲ್ಲಿ ಬರೋದು, ಆ ಗಳಿಗೆ ನಿಗದಿ ಮಾಡೋದು ಹೇಗೆ, ಸ್ವಲ್ಪ ವೀಕ್ಷಕರಿಗೆ ಹೇಳಿ ಯಾವ ರೀತಿ ಆಗುತ್ತೆ ಅಂತ ಹೇಳುವಂಥ. ಗಳಿಗೆ ನಿಗದಿ ಮಾಡೋದೆಲ್ಲ ಇವಾಗ ಅದು ಮಾಮೂಲ ಪ್ರತೀತಿ ಮುಂಚೆಯಿಂದನೂ ಅದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರುವಾಗ ಅದರದ್ದೊಂದು ಇದಿದೆ. ಅದನ್ನು ಆ ಒಂದು ಲೆಕ್ಕಾಚಾರ ಇಟ್ಕೊಂಡು ಅದನ್ನು ನಮ್ಮ ನಮ್ಮ ದೇವಸ್ಥಾನದ ಜ್ಯೋತಿಷ್ಯರೇ ಇದ್ದಾರೆ, ಅವರು ಅದನ್ನು ಆ ಟೈಮು ಇದನ್ನು ನಿಗದಿ ಮಾಡ್ತಾರೆ. ಅದನ್ನು ಓಕೆ, ಈಗ ಪೂಜೆ ನಿಮ್ಮ ನೇತೃತ್ವದಲ್ಲಿ ನಡೀತೆ, ಎಷ್ಟು ಜನ ಅರ್ಚಕರು ಇರ್ತಾರೆ, ಯಾವ ರೀತಿ ನಡೀತೆ ಅದರ ಬಗ್ಗೆ ಹೇಳಿ. ಇದು ವಂಶ ಪಾರಂಪರ್ಯ ಬಂದಿರೋದು ಒಂದು 500-600 ವರ್ಷದಿಂದ. ಸೊ ನಮಗೆ ನಾವೊಂದು ಅರ್ಚಕರ ಗ್ರೂಪಲ್ಲಿ ನಾವೊಂದು 10-15 ಜನ ಇಲ್ಲಿ ಇರ್ತೀವಿ. ಅದರಲ್ಲಿ ನನ್ನ ತಮ್ಮ ಪ್ರಶಾಂತ್ ಆಚಾರನು ಮೇಯ್ನ್ ಪೂಜೆ ಮಾಡಿಕೊಂಡು ಅವನು ಸಂಕಲ್ಪ ಅದೆಲ್ಲ ನಾಳೆ ಮಾಡ್ತಾನೆ. ಅದರೊಟ್ಟಿಗೆ ನಾವು ಪರಿಕರ್ಮಗಳ ಥರ ಸೇರಿ ಅದನ್ನೆಲ್ಲ ಮುಗಿಸ್ತೀವಿ. ನಾಳೆ ನಾವೊಂದು 10-12 ಜನ ಇರ್ತೀವಿ. ಅಲ್ಲ, ಈಗ ತೀರ್ಥೋದ್ಭವಕ್ಕೆ ಮೊದಲು ಒಂದು ಇದು ಕುಂಡಿಕೆ ಇದೆ, ತೀರ್ಥ ಕುಂಡಿಕೆ, ಅದನ್ನ ಕ್ಲೋಸ್ ಮಾಡುವಂಥ ಇದೆಲ್ಲ ಇದೆ. ಅದು ಎಷ್ಟೊತ್ತಿಗೆ ನಡೀತೆ, ಮತ್ತು ನೀವು ಬಂದು ಸ್ನಾನ ಮಾಡಿ ಪೂಜೆ ಎಲ್ಲ ಆರಂಭ ಮಾಡಿರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳುವ. ಈಗ ಬೆಳಗಿನ ಪೂಜೆ ಎಲ್ಲ ಆಗಿ 10 ಗಂಟೆವರೆಗೂ ದರ್ಶನ ಇರುತ್ತೆ, ಅಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ. ಅದಾದ ನಂತರ ನಾವು ಅದನ್ನು ಮುಚ್ಚಿ 11 ಗಂಟೆಗೆ ಮುಚ್ತಾರೆ. ಅದನ್ನು 11:45 ನಾವಿಲ್ಲಿ ಬಂದು ಸ್ನಾನ ಮಾಡಿ ಎಲ್ಲರೂ ಅಲ್ಲಿ ಮಡಿಯಿಟ್ಟು ಕೂತ್ಕೊಂಡು ಪೂಜೆ ಶುರು ಮಾಡಿ ಮುಹೂರ್ತ ಆದ ನಂತರ ಎಲ್ಲರಿಗೂ ತೀರ್ಥ ವಿತರಣೆ ಪ್ರಸಾದ ಎಲ್ಲ ಕೊಡುತ್ತೆ. ನಾಳೆ ಈ ಬಾರಿ ಮಧ್ಯಾಹ್ನ ಬರ್ತಾ ಇರುವಂಥದ್ದು, ತೀರ್ಥೋದ್ಭವ ಆಗ್ತಿರುವಂಥದ್ದು, ಭಕ್ತಾದಿಗಳು ಹೆಚ್ಚು ಬರೋ ನಿರೀಕ್ಷೆ ಇದೆ ಹೇಗೆ ಅಂತ ಹೇಳುವಂಥದ್ದು. ಈ ಸರಿ ಖಂಡಿತ ಬರ್ತಾರೆ. ಯಾಕಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ಜನ ಒಂದು ರಜೆ ಸಿಕ್ಕಿರೋದ್ರಿಂದ, ಜೊತೆಗೆ ನಮ್ಮ ಮಧ್ಯಾಹ್ನ ಆಗಿರೋದ್ರಿಂದ ಜನಕ್ಕೆ ಸ್ವಲ್ಪ ಬರಲಿಕ್ಕೆ ಅನುಕೂಲ ಆಗುತ್ತೆ. ಆದ ಕಾರಣ ಖಂಡಿತ ಇಲ್ಲಿ ಲೋಕಲ್ನವರು, ಹೊರಗಿನವರು ತುಂಬ ಜನ ಬರ್ತಾರೆ. ಇಲ್ಲಿ ತುಂಬ ಇರುತ್ತೆ. ಈ ಕಾವೇರಿ ತೀರ್ಥೋದ್ಭವ ಆಗ್ತಾ ಇದೆ, ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ನಿಮ್ಮ ಧಾರ್ಮಿಕ ವಿಧಿವಿಧಾನ ಮಾಡಲಿಕ್ಕೆ ಅಂತ ಹೇಳುವಂಥದ್ದು? ಇಲ್ಲಿ ಇವಾಗ ನಾವು ಎಷ್ಟು ಬೇಕೋ ಜನ, ಈಗ ಮೇಲೆ ಗಣಪತಿ, ಅಗಸ್ತೇಶ್ವರ, ಕಾವೇರಮ್ಮನಲ್ಲಿ ಎಲ್ಲ ಎಲ್ಲರಿಗೂ ಈಗ ಬಂದ ಭಕ್ತಾದಿಗಳಿಗೆ ಇವಾಗ ಪೂಜೆ ಮಾಡಿ ಅವ್ರನ್ನೆಲ್ಲ ತೃಪ್ತಿ ಮಾಡಿ ಕಳಿಸ್ಬೇಕು. ಹಾಗಾಗಿ ಈಗ ನಾವು ಎಷ್ಟು ಜನ ಇದ್ದೀವಿ ಅದಕ್ಕೆ ಡಬಲ್ ಜನ ಇಟ್ಕೊಂಡು ನಾವು ಅವ್ರಿಗೆಲ್ಲರಿಗೂ ಇದು ಮಾಡೋ ಥರ ಮಾಡಿ ಕಳಿಸ್ತಾ ಇದ್ದೀವಿ. ಯಾಕಂದರೆ ಇದು ತುಲಾ ಮಾಸ, ಈ ತುಲಾ ಮಾಸದಲ್ಲಿ ಎಲ್ಲರೂ ಬಂದು ಸ್ನಾನ ಮಾಡೋದು ವಿಶೇಷ. ಹಾಗಾಗಿ ಅವ್ರು ಎಲ್ಲರಿಗೂ ಒಂದು ಕುತೂಹಲ ಮತ್ತು ಅವ್ರಿಗೆ ಬೇಕಿದ್ದದು. ಈಗ ತೀರ್ಥೋದ್ಭವ ಇವತ್ತು ಆಗುತ್ತೆ, ಪೂಜೆ ಎಷ್ಟು ಗಂಟೆ ಸ್ಟಾಪ್ ಆಗುತ್ತೆ? ಭಕ್ತಾದಿಗಳ ಅವಕಾಶ ಇದೆ, ಬೆಳಗಿಂದ ಎಲ್ಲ ಸ್ಟಾಪ್ ಆಗಿರ್ತಾರೆ, ಬಂದು ದರ್ಶನ ಮಾಡ್ಬೋದಾ ಯಾವ ರೀತಿ ಅಂತ ಹೇಳುವಂಥ? 10-11 ಗಂಟೆವರೆಗೆ ದರ್ಶನ ಮಾಡ್ಬೋದು. ಆಮೇಲೆ ಇಲ್ಲಿ ಜನ ಇರ್ತಾರೆ, ಅದು ಎಲ್ಲೂ ಯಾರೂ ಓಡಾಡ್ಲಿಕ್ಕಾಗಲ್ಲ, ಎಲ್ಲ ರೆಸ್ಟ್ರಿಕ್ಟ್ ಮಾಡ್ತಾರೆ. ಆಮೇಲೆ ಮುಹೂರ್ತ ಆದ ನಂತರ ನಾವು ಸಾಯಂಕಾಲ 6 ಗಂಟೆವರೆಗೂ ತೀರ್ಥ ಕೊಡ್ತೀವಿ. ಆ ನಂತರ ರೆಗ್ಯುಲರ್ ಪೂಜೆ ಆಗಬೇಕು, ಮಾಮೂಲು ಪೂಜೆ ಏನೇನು ದಿನನಿತ್ಯ ಪೂಜೆ ಕೈಂಕರ್ಯ ಅದು ಆಗಬೇಕು. ಅದಾದ ನಂತರ ದೇವಸ್ಥಾನ ಕ್ಲೋಸ್ ಆಗ್ತದೆ. ಮಾರನೇ ದಿವಸ ಬೆಳಿಗ್ಗೆ 8:15 ಪುನಃ ಪೂಜೆ ಆಗಿ ಓಪನ್ ಆಗುತ್ತೆ. ಯಥಾಸ್ಥಿತಿ ಯಾವ ಥರ ದೇವಸ್ಥಾನ ನಡೀತದೆ ಹಾಗೆ ಮಾಮೂಲಾಗಿ ನಡೀತದೆ. ಈಗ ಕಾವೇರಿಯನ್ನು ದಕ್ಷಿಣದ ಗಂಗೆ ಅಂತ ಕರೀತಾರೆ, ಗಂಗೆ ಕೂಡ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂಥದ್ದು ಹೇಗೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಮತ್ತು 1 ತಿಂಗಳು ಇಲ್ಲಿ ಜಾತ್ರೆ ನಡೆಯುತ್ತೆ, ಇದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಇದು ಕಾವೇರಮ್ಮನ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಅವರೆಲ್ಲರೂ ಜೊತೆಗೆ ಇಲ್ಲಿ ಬಂದು ಗಂಗಾ, ಯಮುನಾ, ಸರಸ್ವತಿ 1 ತಿಂಗಳು ಇಲ್ಲಿ ಇರ್ತಾರೆ. ಇದ್ದು ಈ ನಮ್ಮ ದಕ್ಷಿಣ ಗಂಗೆಯಲ್ಲಿ ಸೇರಿ ಎಲ್ಲರಿಗೂ ಆಶೀರ್ವಾದ ಮಾಡುವಂಥದ್ದೊಂದು ಇದು. ಈ ನಮ್ಮ ತೀರ್ಥೋದ್ಭವ, ಕಾವೇರಮ್ಮನ ತೀರ್ಥೋದ್ಭವಕ್ಕೆ ಅವರೆಲ್ಲ ಸೇರಿ ಇದನ್ನು ಮಾಡೋದು ಅಂತ. ಒಟ್ಟಾರೆ ಇಂದು ಏನು ಕಾವೇರಿ ತೀರ್ಥೋದ್ಭವ ಆಗುತ್ತೆ, ಅದಕ್ಕೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಮತ್ತು ಅರ್ಚಕರು ಕೂಡ ನಾವು ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ತಾರೆ. ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ಕಾವೇರಿ ಏನು ನಡೆಯುತ್ತೆ ಇವತ್ತು ತೀರ್ಥೋದ್ಭವ, ಇಂದಿನಿಂದ 1 ತಿಂಗಳುಗಳ ಕಾಲ ಈ ಕಾವೇರಿ ಜಾತ್ರೆಯಲ್ಲಿ ನಡೆಯುತ್ತೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾವೇರಿ ತೀರ್ಥೋದ್ಭವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಮಧ್ಯಾಹ್ನ 1:44 ಕಾವೇರಿ ಅಸಂಖ್ಯಾತ ಭಕ್ತಾದಿಗಳಿಗೆ ದರ್ಶನವಾಗಿ ಕರುಣಿಸಲಿದ್ದಾಳೆ. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಪ್ರಮುಖ ಅರ್ಚಕರಾದ ಗುರುರಾಜ್ ಆಚಾರ್ ನಮ್ಮೊಟ್ಟಿಗಿದ್ದಾರೆ, ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯುವ. ಸರ್, ಈಗ ಇವತ್ತು ತೀರ್ಥೋದ್ಭವ ಇದೆ, ಏನೇನು ಕಾರ್ಯಕ್ರಮಗಳಿದೆ ಬೆಳಗಿನಿಂದ ತೀರ್ಥೋದ್ಭವ ಆಗೋ ಅಲ್ಲಿವರೆಗೆ ಅದರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಮಾಮೂಲಿನಾಗೆ ಇವತ್ತು ಬೆಳಗಿನ ಪೂಜೆ ಆಗಿ
11:30 ನಮ್ಮದು ಮಹಾಸಂಕಲ್ಪ ಪೂಜೆಗಳೆಲ್ಲ ಶುರು ಆದರೆ 1 ಗಂಟೆ 44 ನಿಮಿಷದವರೆಗೂ ನಡೀತಾ ಇರುತ್ತೆ. ಕರೆಕ್ಟಾಗಿ ತೀರ್ಥೋದ್ಭವ ಟೈಮಿಗೆ ನಮ್ಮದು ಮುಗಿದು ಮಂಗಳಾರತಿ ಆಗಿ ಎಲ್ಲರಿಗೂ ತೀರ್ಥ ಹಂಚಿಕೆ ಮಾಡೋದನ್ನು ನಡೆಸ್ತೀವಿ ಇವತ್ತು. ಸರ್, ಈಗ ತೀರ್ಥೋದ್ಭವ ಅಂದರೆ ಎಲ್ಲರಿಗೂ ಕುತೂಹಲ ಇರುತ್ತೆ, ಎಷ್ಟು ಗಂಟೆಗೆ ಅಂತ ಆ ಸಮಯ ನಿಗದಿ ಮಾಡಿರ್ತೀರಿ. ಅದು ಯಾವ ಟೈಮಲ್ಲಿ ಬರೋದು, ಆ ಗಳಿಗೆ ನಿಗದಿ ಮಾಡೋದು ಹೇಗೆ, ಸ್ವಲ್ಪ ವೀಕ್ಷಕರಿಗೆ ಹೇಳಿ ಯಾವ ರೀತಿ ಆಗುತ್ತೆ ಅಂತ ಹೇಳುವಂಥ. ಈ ಗಳಿಗೆ ನಿಗದಿ ಮಾಡೋದೆಲ್ಲ ಇವಾಗ ಅದು ಮಾಮೂಲ ಪ್ರತೀತಿ ಮುಂಚೆಯಿಂದನೂ ಅದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರುವಾಗ ಅದರದ್ದೊಂದು ಇದಿದೆ. ಅದನ್ನು ಆ ಒಂದು ಲೆಕ್ಕಾಚಾರ ಇಟ್ಕೊಂಡು ಅದನ್ನು ನಮ್ಮ ನಮ್ಮ ದೇವಸ್ಥಾನದ ಜ್ಯೋತಿಷ್ಯರೇ ಇದ್ದಾರೆ, ಅವರು ಅದನ್ನು ಆ ಟೈಮು ಇದನ್ನು ನಿಗದಿ ಮಾಡ್ತಾರೆ. ಅದನ್ನು ಓಕೆ, ಈಗ ಪೂಜೆ ನಿಮ್ಮ ನೇತೃತ್ವದಲ್ಲಿ ನಡೀತೆ, ಎಷ್ಟು ಜನ ಅರ್ಚಕರು ಇರ್ತಾರೆ, ಯಾವ ರೀತಿ ನಡೀತೆ, ಅದರ ಬಗ್ಗೆ ಹೇಳಿ. ಇದು ವಂಶ ಪಾರಂಪರ್ಯ ಬಂದಿರೋದು ಒಂದು 500-600 ವರ್ಷದಿಂದ. ಸೊ ನಮಗೆ ನಾವೊಂದು ಅರ್ಚಕರ ಗ್ರೂಪಲ್ಲಿ ನಾವೊಂದು 10-15 ಜನ ಇಲ್ಲಿ ಇರ್ತೀವಿ. ಅದರಲ್ಲಿ ನನ್ನ ತಮ್ಮ ಪ್ರಶಾಂತ್ ಆಚಾರನು ಮೇಯ್ನ್ ಪೂಜೆ ಮಾಡಿಕೊಂಡು ಅವನು ಸಂಕಲ್ಪ ಅದೆಲ್ಲ ನಾಳೆ ಮಾಡ್ತಾನೆ. ಅದರೊಟ್ಟಿಗೆ ನಾವು ಪರಿಕರ್ಮಿಗಳ ಥರ ಸೇರಿ ಅದನ್ನೆಲ್ಲ ಮುಗಿಸ್ತೀವಿ. ನಾಳೆ ನಾವೊಂದು 10-12 ಜನ ಇರ್ತೀವಿ. ಅಲ್ಲ, ಈಗ ತೀರ್ಥೋದ್ಭವಕ್ಕೆ ಮೊದಲು ಒಂದು ಇದು ಕುಂಡಿಕೆ ಇದೆ, ತೀರ್ಥ ಕುಂಡಿಕೆ, ಅದನ್ನ ಕ್ಲೋಸ್ ಮಾಡುವಂಥ ಇದೆಲ್ಲ ಇದೆ. ಅದು ಎಷ್ಟೊತ್ತಿಗೆ ನಡೀತೆ, ಮತ್ತು ನೀವು ಬಂದು ಸ್ನಾನ ಮಾಡಿ ಪೂಜೆ ಎಲ್ಲ ಆರಂಭ ಮಾಡಿರ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳುವ. ಈಗ ಬೆಳಗಿನ ಪೂಜೆ ಎಲ್ಲ ಆಗಿ 10 ಗಂಟೆವರೆಗೂ ದರ್ಶನ ಇರುತ್ತೆ, ಅಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ. ಅದಾದ ನಂತರ ನಾವು ಅದನ್ನು ಮುಚ್ಚಿ 11 ಗಂಟೆಗೆ ಮುಚ್ತಾರೆ ಅದನ್ನು. 11:45 ನಾವು ಇಲ್ಲಿ ಬಂದು ಸ್ನಾನ ಮಾಡಿ ಎಲ್ಲರೂ ಅಲ್ಲಿ ಮಡಿಯಿಟ್ಟು ಕೂತ್ಕೊಂಡು ಪೂಜೆ ಶುರು ಮಾಡಿ ಮುಹೂರ್ತ ಆದ ನಂತರ ಎಲ್ಲರಿಗೂ ತೀರ್ಥ ವಿತರಣೆ ಪ್ರಸಾದ ಎಲ್ಲ ಕೊಡುತ್ತೆ. ನಾಳೆ ಈ ಬಾರಿ ಮಧ್ಯಾಹ್ನ ಬರ್ತಾ ಇರುವಂಥದ್ದು, ತೀರ್ಥೋದ್ಭವ ಆಗ್ತಿರುವಂಥದ್ದು, ಭಕ್ತಾದಿಗಳು ಹೆಚ್ಚು ಬರೋ ನಿರೀಕ್ಷೆ ಇದೆ ಹೇಗೆ ಅಂತ ಹೇಳುವಂಥದ್ದು. ಈ ಸರಿ ಖಂಡಿತ ಬರ್ತಾರೆ. ಯಾಕಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ಜನ ಒಂದು ರಜೆ ಸಿಕ್ಕಿರೋದ್ರಿಂದ, ಜೊತೆಗೆ ನಮ್ಮ ಮಧ್ಯಾಹ್ನ ಆಗಿರೋದ್ರಿಂದ ಜನಕ್ಕೆ ಸ್ವಲ್ಪ ಬರಲಿಕ್ಕೆ ಅನುಕೂಲ ಆಗುತ್ತೆ. ಆದ ಕಾರಣ ಖಂಡಿತ ಇಲ್ಲಿ ಲೋಕಲ್ನವರು, ಹೊರಗಿನವರು ತುಂಬ ಜನ ಬರ್ತಾರೆ. ಇಲ್ಲಿ ತುಂಬ ಇರುತ್ತೆ. ಈ ಕಾವೇರಿ ತೀರ್ಥೋದ್ಭವ ಆಗ್ತಾ ಇದೆ, ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ನಿಮ್ಮ ಧಾರ್ಮಿಕ ವಿಧಿವಿಧಾನ ಮಾಡಲಿಕ್ಕೆ ಅಂತ ಹೇಳುವಂಥದ್ದು? ಇಲ್ಲಿ ಇವಾಗ ನಾವು ಎಷ್ಟು ಬೇಕೋ ಜನ, ಈಗ ಮೇಲೆ ಗಣಪತಿ, ಅಗಸ್ತೇಶ್ವರ, ಕಾವೇರಮ್ಮನಲ್ಲಿ ಎಲ್ಲ ಎಲ್ಲರಿಗೂ ಈಗ ಬಂದ ಭಕ್ತಾದಿಗಳಿಗೆ ಇವಾಗ ಪೂಜೆ ಮಾಡಿ ಅವ್ರನ್ನೆಲ್ಲ ತೃಪ್ತಿ ಮಾಡಿ ಕಳಿಸ್ಬೇಕು. ಹಾಗಾಗಿ ಈಗ ನಾವು ಎಷ್ಟು ಜನ ಇದೀವೋ ಅದಕ್ಕೆ ಡಬಲ್ ಜನ ಇಟ್ಕೊಂಡು ನಾವು ಅವ್ರಿಗೆಲ್ಲರಿಗೂ ಇದು ಮಾಡೋ ಥರ ಮಾಡಿ ಕಳಿಸ್ತಾ ಇದ್ದೀವಿ. ಯಾಕಂದರೆ ಇದು ತುಲಾಮಾಸ, ಈ ತುಲಾಮಾಸದಲ್ಲಿ ಎಲ್ಲರೂ ಬಂದು ಸ್ನಾನ ಮಾಡೋದು ವಿಶೇಷ. ಹಾಗಾಗಿ ಅವ್ರು ಎಲ್ಲರಿಗೂ ಒಂದು ಕುತೂಹಲ ಮತ್ತು ಅವ್ರಿಗೆ ಬೇಕಿದ್ದದು. ಈಗ ತೀರ್ಥೋದ್ಭವ ಇವತ್ತು ಆಗುತ್ತೆ, ಪೂಜೆ ಎಷ್ಟು ಗಂಟೆ ಸ್ಟಾಪ್ ಆಗುತ್ತೆ, ಭಕ್ತಾದಿಗಳ ಅವಕಾಶ ಇದೆ, ಬೆಳಗಿಂದ ಎಲ್ಲ ಸ್ಟಾಪ್ ಆಗಿರ್ತಾರೆ, ಬಂದು ದರ್ಶನ ಮಾಡ್ಬೋದಾ ಯಾವ ರೀತಿ ಅಂತ ಹೇಳುವಂಥ? 10-11 ಗಂಟೆವರೆಗೆ ದರ್ಶನ ಮಾಡ್ಬೋದು. ಆಮೇಲೆ ಇಲ್ಲಿ ಜನ ಇರ್ತಾರೆ, ಅದು ಎಲ್ಲೂ ಯಾರೂ ಓಡಾಡಲಿಕ್ಕಾಗಲ್ಲ, ಎಲ್ಲ ರೆಸ್ಟ್ರಿಕ್ಟ್ ಮಾಡ್ತಾರೆ. ಆಮೇಲೆ ಮುಹೂರ್ತ ಆದ ನಂತರ ನಾವು ಸಾಯಂಕಾಲ 6 ಗಂಟೆವರೆಗೂ ತೀರ್ಥ ಕೊಡ್ತೀವಿ. ಆನಂತರ ರೆಗ್ಯುಲರ್ ಪೂಜೆ ಆಗಬೇಕು, ಮಾಮೂಲು ಪೂಜೆ ಏನೇನು ದಿನನಿತ್ಯ ಪೂಜೆ ಕೈಂಕರ್ಯ ಅದು ಆಗಬೇಕು. ಅದಾದ ನಂತರ ದೇವಸ್ಥಾನ ಕ್ಲೋಸ್ ಆಗ್ತದೆ. ಮಾರನೇ ದಿವಸ ಬೆಳಿಗ್ಗೆ 8:30 ಪುನಃ ಪೂಜೆ ಆಗಿ ಓಪನ್ ಆಗುತ್ತೆ. ಯಥಾಸ್ಥಿತಿ ಯಾವ ಥರ ದೇವಸ್ಥಾನ ನಡೀತದೆ ಹಾಗೆ ಮಾಮೂಲಾಗಿ ನಡೀತದೆ. ಈಗ ಕಾವೇರಿಯನ್ನು ದಕ್ಷಿಣದ ಗಂಗೆ ಅಂತ ಕರೀತಾರೆ, ಗಂಗೆಯು ಕೂಡ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂಥದ್ದು ಹೇಗೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಮತ್ತು 1 ತಿಂಗಳು ಇಲ್ಲಿ ಜಾತ್ರೆ ನಡೆಯುತ್ತೆ, ಇದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಇದು ಕಾವೇರಮ್ಮನ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಅವರೆಲ್ಲರೂ ಜೊತೆಗೆ ಇಲ್ಲಿ ಬಂದು ಗಂಗಾ ಯಮುನಾ ಸರಸ್ವತಿ 1 ತಿಂಗಳು ಇಲ್ಲಿ ಇರ್ತಾರೆ. ಇದ್ದು ಈ ನಮ್ಮ ದಕ್ಷಿಣ ಗಂಗೆಯಲ್ಲಿ ಸೇರಿ ಎಲ್ಲರಿಗೂ ಆಶೀರ್ವಾದ ಮಾಡುವಂಥದ್ದೊಂದು ಇದು. ಈ ನಮ್ಮ ತೀರ್ಥೋದ್ಭವ, ಕಾವೇರಮ್ಮನ ತೀರ್ಥೋದ್ಭವಕ್ಕೆ ಅವರೆಲ್ಲ ಸೇರಿ ಇದನ್ನು ಮಾಡೋದು ಅಂತ. ಒಟ್ಟಾರೆ ಇಂದು ಏನು ಕಾವೇರಿ ತೀರ್ಥೋದ್ಭವ ಆಗುತ್ತೆ, ಅದಕ್ಕೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಮತ್ತು ಅರ್ಚಕರು ಕೂಡ ನಾವು ಸದ್ದಂತರಾಗಿದ್ದೀವಿ ಅಂತ ಹೇಳ್ತಾರೆ. ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ಕಾವೇರಿ ಏನು ನಡೆಯುತ್ತೆ ಇವತ್ತು ತೀರ್ಥೋದ್ಭವ, ಇಂದಿನಿಂದ 1 ತಿಂಗಳುಗಳ ಕಾಲ ಈ ಕಾವೇರಿ ಜಾತ್ರೆಯಲ್ಲಿ ನಡೆಯುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.